ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕೋಚ್ ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಆರ್ಡ್ರ್ ಇದೆ. ಇದು ಬಾಟಲ್ ಗ್ರೀನು, ಪರ್ಪಲ್ ಶೇಡ್, ವೈನ್, ಡಾರ್ಕ್ ವೈನ್ ಕಲರ್ ಇದೆ. ಇದಕ್ಕೆ ಒಂದು ಬ್ರೈಡಲ್ ಆಗಿರೋದು ಕುಚ್ಚ ಹಾಕೋಣ ಅಂತ ಫ್ರೆಂಡ್ಸ್. ಅವರೇ ಕಸ್ಟಮರು ಆ ಡಿಸೈನ್ನ ಕಳಿಸಿ ಇದು ಹಾಕ್ಕೊಡಿ ಅಂತ ಕೇಳಿದರೆ, ನಾನು ಆ್ಯಕ್ಚುಲಿ ಆ ಡಿಸೈನ್ನ ಹಾಕಿಲ್ಲ ಮತ್ತು ವೀಡಿಯೋನೂ ಮಾಡಿಲ್ಲ ಆ ಡಿಸೈನು. ಸೊ ಹಾಗಾಗಿ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಇದು ಬೇಸ್ ಚೈನು, ಇದು ಕಾಮನ್ನಾಗಿ ಎಲ್ರಿಗೂ ಬರುತ್ತೆ ಈಸಿಯಾಗಿ. ಸೊ ಅದಕ್ಕೆ ಇದನ್ನು ವೀಡಿಯೋ ಮಾಡಿಲ್ಲ. ಸ್ಟಾರ್ಟಿಂಗು 4 ಚೈನ್ ಹಾಕಿದ್ದೀನಿ. ಒಂದು ಈ ಥರ ಫ್ಲವರ್ ಬೀಡ್ ಹಾಕಿದ್ದೀನಿ. ಆಮೇಲೆ 4 ಚೈನ್ 4 ಚೈನ್ 4 ಚೈನ್ 3 ಟೈಮ್ 4 ಚೈನ್ ಹಾಕಿದ್ದೀನಿ. ಮತ್ತು ಫ್ಲವರ್ ಬೀಡು ಸೇಮ್ 4 ಚೈನ್ ಅನ್ನೋದು 3 ಟೈಮ್ಸು, 1 ಫ್ಲವರ್ ಬೀಡು ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕಿದ್ದೀನಿ. ಇದು ಬೀಡು ಬೇಡ ಅಂದರೂ ನೀವು ಸ್ಕಿಪ್ ಮಾಡ್ಬೋದು. ಬೇಕು ಅಂದರೂ ನಿಮ್ಗೆ ಇಷ್ಟವಾದ ಬೀಡನ್ನು ಯಾವ್ದು ಬೇಕಾದ್ರೂ ವೇರ್ ಮಾಡ್ಬೋದು. ನಾನು ಈ ಫ್ಲವರ್ ಬೀಡನ್ನ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದೇಳಿ ಇದನ್ನೊಂದು ಬೀಡು ಹಾಕ್ತೀನಿ. ಇದರಲ್ಲಿ ಫ್ಲವರ್ ಬೀಡು ಇದೊಂದೇ ಬೀಡು ಹಾಕೋದು, ಇನ್ನೆಲ್ಲೂ ಬೀಡು ಹಾಕೋದಿಲ್ಲ. ನಾನು 1 ಮಂತ್ ಬ್ಯಾಕ್ ಒಂದು ಕ್ರೋಶಾ ಬ್ರೈಡಲ್ ಡಿಸೈನ್ ಹಾಕಿದ್ದೆ. ರೋಸ್ ಪೆಟಲ್ಸ್ ಥರ ಫುಲ್ಲು ಬರೀ ಕ್ರೋಶನ ಬರುತ್ತೆ. ಅದನ್ನು ರೋಸ್ ಪೆಟಲ್ಸ್ ಥರ ಕ್ರಿಯೇಟ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಬರುತ್ತೆ ಈ ಡಿಸೈನು. ಬಟ್ ಇಲ್ಲಿ ಅದು ಪೆಟಲ್ಸ್ ಬರಲ್ಲ, ಓನ್ಲಿ ಸಿಂಗಲ್ಲು ಸರ್ಕಲ್ ಬರುತ್ತೆ ಇದರಲ್ಲಿ. ಇದು ಟೋಟಲು 5 ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. 5 ಸ್ಟೆಪ್ ಬರುತ್ತೆ. ಕುಚ್ಚು ಸೇರಿದ್ರೆ 6 ಆಗುತ್ತೆ ಸ್ಟೆಪ್ಪು. ಬಟ್ ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಬರೀ ಕ್ರೋಶಾನೇ ಹಾಕಬೇಕು, ಕ್ರೋಶಾ ಕಂಬಗಳೇ ಹಾಕಬೇಕು. ಲಾಸ್ಟ್ ಎಂಡಲ್ಲಿ 2 ಸ್ಟೆಪ್ಪಲ್ಲಿ ನಾವು ಅದು ಡಿಸೈನ್ನ ಕ್ರಿಯೇಟ್ ಮಾಡೋದು. ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪು ನಾನು ಇಲ್ಲಿ ಸ್ಟಾರ್ಟಿಂಗು ಫುಲ್ಲು 4 ಸ್ಟೆಪ್ಪನ್ನು ನಾನು ಬಾಟಲ್ ಗ್ರೀನ್ ಕಲರಲ್ಲೇ ಹಾಕ್ತಾಯಿದ್ದೀನಿ. ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರು 10 ತೊಗೊಂಡಿದ್ದೀನಿ. ಇದು ಸಿಂಗಲ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, 3rd ಸ್ಟೆಪ್ಪು, 4th ಸ್ಟೆಪ್ಪು, ಇದೆಲ್ಲದಕ್ಕೂ ನಾನು ಬಾಟಲ್ ಗ್ರೀನೇ ಹಾಕ್ತಿದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಈ ಪಲ್ಲು ಕಲರ್ ಹಾಕ್ತಾಯಿದ್ದೀನಿ, ವೈನ್ ಕಲರು. ಮತ್ತು ಕುಚ್ಚನ್ನು ಅಷ್ಟೇ ನಾನು ಇದು ವೈನ್ ಕಲರು ಮತ್ತು ಗ್ರೀನ್ ಕಲರ್ನ ಮಿಕ್ಸ್ ಮಾಡಿ ಕಟ್ಟೋಣ ಅಂತ. ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ ಹಾಕಿದ್ದೀನಿ. ಈ ಗ್ಯಾಪಲ್ಲಿ ನಾನು ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು 2 ಚೈನ್ ಹಾಕ್ತಿದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಎಷ್ಟು ಡಬಲ್ ಕ್ರೋಶಾ ಅಂದರೆ 4 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. 2 ಡಬಲ್ ಕ್ರೋಶಾ ಆಯಿತು. ಇದು 3ನೇದು ಮತ್ತು 4 ಡಬಲ್ ಕ್ರೋಶಾ ಹಾಕಿ ನಾನಿಲ್ಲಿ ಮತ್ತು ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಬೀಡ್ ಹಾಕಿದ್ದೀನಲ್ಲ, ಅಲ್ಲಿ ಚೈನ್ ಹಾಕ್ತೀನಿ. ಎಷ್ಟು ಅಂದರೆ 3 ಅಥವಾ ಅಂದರೆ ನಾವು ಬೀಡ್ ದೊಡ್ಡದಾಗಿ ಹಾಕಿದ್ರೆ, ದೊಡ್ಡ ಸೈಜ್ ಬೀಡ್ ಹಾಕಿದ್ರೆ 4 ಚೈನ್ ಹಾಕಬೇಕು. ಸ್ಮಾಲ್ ಸೈಜ್ ಬೀಡ್ ಹಾಕಿದ್ರೆ 3 ಚೈನ್ ಸಾಕಾಗುತ್ತೆ. ನಿಮ್ಮ ಬೀಡಿಗೆ ಸೈಜಿಗೆ ತಕ್ಕನಾಗಿ ನೀವಿಲ್ಲಿ ಚೈನನ್ನು ಹಾಕ್ಕೊಳ್ಳಿ. 4 ಅಥವಾ 3ನ ನಾನಿಲ್ಲಿ 4 ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೇಮ್ ಸೆಕೆಂಡು ಹಾಕಿದ್ದೀನಲ್ಲ ಸ್ಟೆಪ್ಪಲ್ಲಿ, ಅಲ್ಲ ಬೀಡ್ ಪಕ್ಕದ್ದು ಇದರಲ್ಲಿ ಮತ್ತೆ ಡಬಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ವೀಕು ಒಂದು ಗೊಂಬೆ ಕುಚ್ಚಾಕ್ತೆ, ಅದು ಗ್ರೀನ್ ಕಲರ್, ಸೇಮ್ ಕಲರ್ ಕಾಂಬಿನೇಷನ್ನೇ. ಇದು ಸೇಮ್ ಕಲರ್ ಕಾಂಬಿನೇಷನ್ನೇ, ಡಿಸೈನ್ ಬೇರೆ. ನಿಮಗೆ ಕಂಬ ಸ್ವಲ್ಪ ದಪ್ಪ ಬೇಕು ಅಂದರೆ 8 ಎಳೆ ಅಥವಾ 7 ಲೇಯರ್ 7 ಎಳೆ ತೊಗೋಬೋದು. ನಾನಿಲ್ಲಿ ಇದಕ್ಕೆ 6 ತೊಗೊಂಡಿದ್ದೀನಿ. ಸೇಮ್ 4 ಕಂಬ ಆಯಿತು. ಡಬಲ್ ಕ್ರೋಶಾ 4 ಕಂಬ ಹಾಕಿ ಮತ್ತೆ ಇಲ್ಲಿ ಮತ್ತೆ ಸೇಮ್ ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕಿ ಮತ್ತೆ ಸೇಮ್ ಡಬಲ್ ಕ್ರೋಶಾ. ಅಂದರೆ ಒಂದು ಗ್ಯಾಪಲ್ಲಿ 4 ಕಂಬ ಹಾಕ್ಕೋಬೇಕು ಡಬಲ್ ಕ್ರೋಶಾ, ಇನ್ನೊಂದು ಗ್ಯಾಪಲ್ಲಿ ಚೈನ್ ಹಾಕ್ಕೋಬೇಕು. 1 ಸೆಕೆಂಡ್.
2 3 4 ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ ಬೀಡ್ ಮೇಲೆ ಮತ್ತೆ ಚೈನ್ ಬರುತ್ತೆ 4 3 4 ಮತ್ತೆ ಸೇಮ್ ಡಬಲ್ ಕ್ರೋಶ. 1 2 3 4 ನೋಡಿ, ಇದೇ ರೀತಿ ಸೆಕೆಂಡ್ ಸ್ಟೆಪ್ಪು ಪೂರ್ತಿಯಾಗಿ ಹಾಕಬೇಕು. 4 ಕಂಬ 4 ಚೈನು, 4 ಕಂಬ 4 ಚೈನು, ಇದೇ ರೀತಿ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ. ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ. ಈಗ ನಾನು 3ನೇ ಸ್ಟೆಪ್ ಹಾಕ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯಾದಂಥ ಬೀಡನ್ನು ಆ್ಯಡ್ ಮಾಡ್ತಿಲ್ಲ. ಇದು ಒಂದೇ ಬೀಡ್ ಬರೋದು, ಇನ್ನೆಲ್ಲೂ ಬೀಡ್ ಬರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ನಾನು ಇಲ್ಲಿ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕ್ಬಿಟ್ಟು ಈ ಫ್ಲವರ್ ಮೇಲೆ 4 ಚೈನ್ ಹಾಕಿದ್ದೀನಲ್ವ, ಆ ಗ್ಯಾಪಲ್ಲಿ ನಾನು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಯು ಶೇಪ್ ಆಗಿರೋಂಥ ಆರ್ಚ್ ಬರುತ್ತೆ. ಒಟ್ಟು 8 ಡಬಲ್ ಕ್ರೋಶ ಹಾಕ್ತೀನಿ. 2 3 4. ಈ 4 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಅನಂತರ ಮತ್ತೆ ಸೇಮ್ ಅದೇ ಗ್ಯಾಪಲ್ಲಿ ಇನ್ನೂ ಮತ್ತೆ 4 ಡಬಲ್ ಕ್ರೋಶ ಹಾಕಬೇಕು. ಸೇಮ್ 4 ಡಬಲ್ ಕ್ರೋಶ, ಒಟ್ಟು 8 ಡಬಲ್ ಕ್ರೋಶ. ನೋಡಿ, ಈ ಥರ ಒಂದು ಆರ್ಚ್ ಬರುತ್ತೆ. ಮತ್ತು ನೋಡಿ, ಈ 4 ಗ್ಯಾಪ್ ಇದೆಯಲ್ಲ, ಅಲ್ಲೇನು ಇದಾಗಿಲ್ಲ, ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡೋಣ. ಮತ್ತು 4 ಡಬಲ್ ಕ್ರೋಶ. ಮೂರು ಸೂಜಿ ಮೇಲೆ ದಾರ ಒಂದು ಸರ್ತಿ, ಅನಂತರ ಕೆಳಗಡೆಯಿಂದ ದಾರ ಒಂದು ಸರ್ತಿ, ಇದು ಡಬಲ್ ಕ್ರೋಶ. ನೋಡಿ, ಆಲ್ಮೋಸ್ಟು ಗೊತ್ತಿರುತ್ತೆ ಎಲ್ಲರಿಗೂ ಡಬಲ್ ಕ್ರೋಶ. ಮತ್ತು ಸೇಮ್ 3 ಚೈನ್, ಮತ್ತು ಸೇಮ್ ಡಬಲ್ ಕ್ರೋಶ. ಇದೇ ರೀತಿ ನಾವು ಎಲ್ಲಿ 4 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಸೇಮ್ 8 ಡಬಲ್ ಕ್ರೋಶ, 8 ಕಂಬ, ಡಬಲ್ ಕ್ರೋಶದ 8 ಕಂಬಗಳನ್ನ ಹಾಕ್ಕೋಬೇಕು. ಆದರೆ ಅದು 4 ಮುಂಚೆ 4 ಕಂಬ ಆದಮೇಲೆ 3 ಚೈನ್ ಹಾಕಿ ಮತ್ತೆ 4 ಕಂಬ ಹಾಕಬೇಕು. ಇದೇ ರೀತಿ ಒಂದು ಆರ್ಚನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸ್ನೇಹಿತರೆ, ಸೇಮ್ ಇದೇ ರೀತಿ ಈ ಬೀಡ್ಸ್ ಹಾಕಿರೋ ಹತ್ರ ಇಲ್ಲಿ ಖಾಲಿ ಇದೆಯಲ್ಲ, ಇಲ್ಲೆಲ್ಲ ಕಡೆನೂ ಇದೇ ರೀತಿ ಆರ್ಚ್ ಬರುತ್ತೆ. ನಿಮಗೆ ಕಂಬ ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು 8 ಎಳೆ ದಾರ ತಗೊಳ್ಳಿ. ಎರಡು, ಮೂರು, 4. ನೋಡಿ ಸ್ನೇಹಿತರೆ, ಇದೇ ರೀತಿ ನಾವು ಒಂದು ಆರ್ಚನ್ನು ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲಿ ನಾನು 4 ಚೈನ್ ಗ್ಯಾಪ್ ಹಾಕಿನೋ ಅಲ್ಲೆಲ್ಲ ಕಡೆನೂ ಈ ಥರ ಆರ್ಚ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಆಗಿದೆ.
ಫ್ರೆಂಡ್ಸ್ ಇದು ಪೂರ್ತಿ ಸ್ಯಾರಿ ಪೂರ್ತಿ ಹಾಕಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು 3ನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ನೋಡಿ. ಬರೀ ಈ ಥರ ಆರ್ಚ್ ಬರುತ್ತೆ. ಈ ಆರ್ಚನ್ನ ನಾನು 8 ಡಬಲ್ ಕ್ರೋಶಾ ಹಾಕಿದ್ದೀನಿ. ಮಧ್ಯದಲ್ಲಿ ಈ ಥರ 4 ಚೈನ್ ಹಾಕಿ 3 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀನಿ. ಈಗ ನಾನು 4ನೇ ಸ್ಟೆಪ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮೇಲ್ಭಾಗ. ಈಗ ನಾನು ಈ 4ನೇ ಸ್ಟೆಪ್ನ ಸ್ಯಾರಿನ ರಿವರ್ಸ್ ಇಟ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಸ್ಯಾರಿನ ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಹಾಕಬೇಕು ಈ ಸ್ಟೆಪ್ನ. ಯಾಕಂದರೆ ಅದು ನೆಕ್ಸ್ಟ್ ಸ್ಟೆಪ್ ಹಾಕ್ಬೇಕಾದ್ರೆ ನಮಗೆ ಅದು ನಾರ್ಮಲಾಗಿ ಫ್ರಂಟ್ ಭಾಗಕ್ಕೆ ಬರುತ್ತೆ. ನೋಡಿ ಇಲ್ಲಿ ಎಂಡ್ ಮಾಡಿದ್ದೀನಿ. ಇಲ್ಲಿ 1 ಚೈನ್ ಹಾಕ್ಕೊಂಡು 2 ಚೈನ್ ಹಾಕಿ 2 ಚೈನ್ ಹಾಕಿದ್ದೀನಿ. ಸೇಮ್ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶಾ ಹಾಕ್ತಾ ಇದ್ದೀನಿ. ಯಾವ ಗ್ಯಾಪಲ್ಲಿ ಅಂದರೆ ನಾನಿಲ್ಲಿ 4 ಡಬಲ್ ಕ್ರೋಶಾ ಹಾಕಿದ್ದೀನಲ್ವ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು 4 ಡಬಲ್ ಕ್ರೋಶಾ ಪ್ಲಸ್ 3 ಚೈನ್ ಪ್ಲಸ್ 4 ಡಬಲ್ ಕ್ರೋಶಾ ಹಾಕಿದ್ದೀನಲ್ವ. ಆ ಪ್ರತಿಯೊಂದು ಡಬಲ್ ಕ್ರೋಶಾದಲ್ಲೂ ನಾವು ನಾನು ಡಬಲ್ ಕ್ರೋಶಾ ಹಾಕ್ತೀನಿ. ಮತ್ತೆ ಡಬಲ್ ಕ್ರೋಶಾ ಪ್ಲಸ್ 1 ಚೈನ್, 1 ಸಿಂಗಲ್ ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶಾ 1 ಸಿಂಗಲ್ ಚೈನ್. ಇದನ್ನು ಎಲ್ಲೂ ಗ್ಯಾಪ್ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಡಬಲ್ ಕ್ರೋಶಾದಲ್ಲೂ ನಾವು ಡಬಲ್ ಕ್ರೋಶಾ ಸಿಂಗಲ್ ಚೈನ್, ಡಬಲ್ ಕ್ರೋಶಾ ಸಿಂಗಲ್ ಚೈನನ್ನು ಹಾಕಬೇಕು. ಇಲ್ಲಿ 3 ಚೈನ್ ಹಾಕಿ ಗ್ಯಾಪ್ ಇದೆಯಲ್ವಾ, ಈ 3 ಚೈನು, ಈ ಗ್ಯಾಪಲ್ಲೂ 1 ಸೆಕೆಂಡ್ 3 ಚೈನ್ ಗ್ಯಾಪಲ್ಲಿ ನಾನು ಮತ್ತೆ ಡಬಲ್ ಕ್ರೋಶಾ ಹಾಕ್ತಿದ್ದೀನಿ. ಎಷ್ಟು ಅಂದರೆ 4 ಡಬಲ್ ಕ್ರೋಶಾ, ಸೇಮ್ ಡಬಲ್ ಕ್ರೋಶಾ, 1 ಸಿಂಗಲ್ ಚೈನು, ಡಬಲ್ ಕ್ರೋಶಾ, ಸಿಂಗಲ್ ಚೈನು. ಇದೇ ರೀತಿ 4 ಡಬಲ್ ಕ್ರೋಶಾನ ಹಾಕಬೇಕು. ನೋಡಿ 4 ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇದರೊಳಗೆ ಕಂಬದಲ್ಲಿ ಹಾಕ್ಕೋಬೇಕು. 1 ಸಿಂಗಲ್ ಚೈನು ಪ್ಲಸ್ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶಾ. ಇದನ್ನು ನಾವು ಪ್ರತಿಯೊಂದಕ್ಕೂ ಗ್ಯಾಪ್ ಬಿಡ್ದಂಗೆ ಹಾಕ್ತೀವಲ್ಲ, ಅಲ್ಲಿ ಫ್ರಿಲ್ ಥರ ಬರುತ್ತೆ ನಮಗೆ. ಇಲ್ಲಿ ನಾವು ಹೆಚ್ಚು ಬಟ್ಟೆ ಇಟ್ಬಿಟ್ಟು ಹೊಲಿತೀವಲ್ಲ, ಅದು ಫ್ರಿಲ್ ಥರ ಬರುತ್ತಲ್ಲ, ಹಾಗೆ ಇದನ್ನು ಫ್ರಿಲ್ ಥರ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವ ಡಬಲ್ ಕ್ರೋಶಾನು ಗ್ಯಾಪ್ ಬಿಡಬೇಡಿ. ತುಂಬ ಈಸಿಯಾಗಿರುತ್ತೆ, ಅಂದರೆ ಸ್ವಲ್ಪ ಟೈಪ್ ತೊಗೊಳುತ್ತೆ. ಬರೀ ಕ್ರೋಶನೇ ಹಾಕಬೇಕು, ಬರೀ ಡಬಲ್ ಕ್ರೋಶಾ ಕಂಬಗಳೇ ಬರುತ್ತೆ ಇದರಲ್ಲಿ. ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿ. ಫ್ರೆಂಡ್ಸ್, ನಾನು ಟ್ಯಾಟಿಂಗ್ ಹಾಕ್ತೀನಲ್ವ, ಟ್ಯಾಟಿಂಗ್ ಥ್ರೆಡ್ಡು ಎಲ್ಲಿ ಸಿಗುತ್ತೆ ಅಂತ ಪ್ರತಿ ಕಸ್ಟಮರ್ಸು ಕೇಳ್ತಾನೆ ಇರ್ತಾರೆ, ನಾನು ಹೇಳ್ತಾನೆ ಇರ್ತೀನಿ. ಅದು ಕಮಲ್ ಕಡಾಯಿ ಥ್ರೆಡ್ ಅಂತ, ಮತ್ತು ಟ್ಯಾಟಿಂಗ್ ಶೆಟಲ್ ಅಂತ. ಅದು ನೀವು, ನಾನು ಒಂದು ವೆಬ್ಸೈಟ್ ಲಿಂಕನ್ನು ಶೇರ್ ಮಾಡಿದ್ದೀನಿ, ಈ ವಿಡಿಯೋದಲ್ಲೂ ಶೇರ್ ಮಾಡ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅಂತ. ಅದರಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ಡು, ಟ್ಯಾಟಿಂಗ್ ಥ್ರೆಡ್ಡು ಅಂದರೆ ಕಮಲ್ ಕಡಾಯಿ ಥ್ರೆಡ್ಡು ಪ್ಲಸ್ ಶೆಟ್ಟಲ್ಲು, ನೀಡಲ್ಸು ಎಲ್ಲ ಥರದ ಬೀಡೂ ಸಿಗುತ್ತೆ. ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ, ಅಲ್ಲಿ ನೀವು ಬೈ ಮಾಡ್ಬೋದು. ಫ್ರೆಂಡ್ಸ್, ಈ ಥರ ಸ್ವಲ್ಪ ಜಾಸ್ತಿಯಾಗಿ
ಫ್ರಿಲ್ ಥರ ಬರುತ್ತೆ. ಇದನ್ನು ಕಂಟಿನ್ಯೂ ಮಾಡ್ತೀನಿ. ನಿಮಗೇನಾದರೂ ಬೈ ಮಾಡಬೇಕು, ಟ್ಯಾಟಿಂಗ್ ಥ್ರೆಡ್ಡು ಶೆಟಲು ಬೈ ಮಾಡಬೇಕು ಅಂದರೆ ಕವಿತಾ ಎಂಟರ್ಪ್ರೈಸಸ್ ಅಂತ ಅದರಲ್ಲಿ ನೀವು ಬೈ ಮಾಡ್ಬೋದು. ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೂ ಅವರು ಕಳಿಸ್ತಾರೆ ನಿಮಗೆ. ನೋಡಿ ಇಲ್ಲಿ 4 ಆಯಿತು. ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಆಯಿತು. ಮತ್ತು ನೆಕ್ಸ್ಟು ಕಂಬ ಬರುತ್ತಲ್ಲ ಆ ಗ್ಯಾಪಲ್ಲಿ ಹಾಗೆ ಕಂಟಿನ್ಯೂ ಡಬಲ್ ಕ್ರೋಶ, ಒಂದು ಚೈನು, ಡಬಲ್ ಕ್ರೋಶ, ಒಂದು ಚೈನು. ಫ್ರೆಂಡ್ಸ್, ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಎಲ್ಲೂ ಗ್ಯಾಪ್ ಬಿಡ್ದಂಗೆ ಪ್ರತಿಯೊಂದು ಕಂಬದಲ್ಲೂ ಈ ಪ್ರತಿಯೊಂದು ಆರ್ಚ್ ಇದೆಯಲ್ಲ, ಈ ಪ್ರತಿಯೊಂದು ಆರ್ಚ್ ಕಂಬದಲ್ಲೂ ನಾವು ಡಬಲ್ ಕ್ರೋಶ, ಒಂದು ಚೈನು, ಡಬಲ್ ಕ್ರೋಶ, ಒಂದು ಚೈನನ್ನು ಹಾಕಬೇಕು. ಇದು ಈ ಸ್ಟೆಪ್ಪನ್ನು ಮುಗಿಸಿ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈ ಸ್ಟೆಪ್ಪು 4th ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನೋಡಿ, ಈ ಥರ ಫ್ರಿಲ್ ಥರ ಬಂದಿದೆ ಸ್ವಲ್ಪ. ಈಗ ನಾವಿಲ್ಲಿ ಒಂದು ಸರ್ಕಲ್ಲು ಫ್ಲವರ್ ಥರ ಕ್ರಿಯೇಟ್ ಮಾಡಬೇಕಿಲ್ಲಿ. ನಾನಿಲ್ಲಿ ಬಾರ್ಡರ್ ಕಲರು ವೈನ್ ಕಲರು 6 ದಾರ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ ಹಾಕಿ. ಈ ಗ್ಯಾಪ್ ಇದೆಯಲ್ಲ, ಸ್ಟಾರ್ಟಿಂಗ್ ಫಸ್ಟ್ ಹಾಕಿದ ಗ್ಯಾಪು, ಆ ಗ್ಯಾಪಲ್ಲೂ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಿದ್ದೀನಿ ಒನ್ ಟೈಮು. ಈಗ ಫ್ರೆಂಡ್, ಈಗ 3 ಚೈನ್ ಹಾಕ್ತಿದ್ದೀನಿ. 3 ಚೈನ್ ಮತ್ತು ನೆಕ್ಸ್ಟ್ ಕಂಬ ಇದೆಯಲ್ಲ ಗ್ಯಾಪು, ನೋಡಿ ಈ ಕಂಬಗಳು ಗ್ಯಾಪ್ ಕಾಣ್ತಾ ಇದೆಯಲ್ವ, ಡಬಲ್ ಕ್ರೋಶ ಹಾಕಿ ಒಂದು ಚೈನ್ ಹಾಕಿದ್ದೀನಲ್ವ, ಆ ಚೈನ್ ಹಾಕಿದ್ದೀನಲ್ಲ, ಒಂದು ಸಿಂಗಲ್ ಚೈನು, ಇಲ್ಲಿ ನಾನು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶ. ಮತ್ತು ಸೇಮ್ 3 ಚೈನ್, ಒಂದು ಸಿಂಗಲ್ ಕ್ರೋಶ. ಈ ಸಿಂಗಲ್ ಕ್ರೋಶನ ಒಂದು ಡಬಲ್ ಕ್ರೋಶ ಆದಮೇಲೆ ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಕಂಬಕ್ಕೂ ಹೀಗೇನ 3 ಚೈನ್, ಒಂದು ಸಿಂಗಲ್ ಕ್ರೋಶ. ಯಾವುದೇ ಕಂಬನೂ ಮಿಸ್ ಮಾಡಬಾರ್ದು. ಎಲ್ಲ ಕಂಬ ಡಬಲ್ ಕ್ರೋಶ ಒಂದು ಚೈನ್ ಹಾಕಿದ್ದೀವಲ್ಲ ಕಂಬ, ಆ ಕಂಬದಲ್ಲಿ ಈ ಥರ 3 ಚೈನು, ಒಂದು ಸಿಂಗಲ್ ಕ್ರೋಶ, 3 ಚೈನ್, ಒಂದು ಸಿಂಗಲ್ ಕ್ರೋಶ ಈ ಥರ ಹಾಕ್ಕೊಂಡ್ರೆ ನಮಗೆ ಅದು ಆರ್ಚ್ ಥರ, ಈ ಬಾರ್ಡರ್ ಲೇಸ್ ಬರುತ್ತಲ್ವ, ಆರ್ಚ್ ಥರ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನೋಡಿ, ಇದು ಆರ್ಚು ಲೇಸ್ ಥರ ಕ್ರಿಯೇಟ್ ಆಗುತ್ತೆ. ಈ ಫ್ರಿಲ್ ಇದೆಯಲ್ಲ, ಆವಾಗ ಇದೂ ಸಹ ಸ್ಮಾಲ್ ಫ್ರಿಲ್ ಥರ ನಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದರಲ್ಲೂ ಸಿಂಗಲ್ 3 ಚೈನು, ಸಿಂಗಲ್ ಕ್ರೋಶ, 3 ಚೈನ್, ಸಿಂಗಲ್ ಕ್ರೋಶ. ನಿಮಗೆ 6 ಎಳೆ ದಾರ ಸಾಕಾಗಲಿಲ್ಲ ಅಂದರೆ ನೀವು 8 ಎಳೆ ದಾರ ತೊಗೊಳ್ಳಿ, ಸ್ವಲ್ಪ ದಪ್ಪ ಕಾಣುತ್ತೆ, ಅದು ಇನ್ನೂ ಸ್ವಲ್ಪ ಹೈಲೈಟ್ ಆಗುತ್ತೆ. ಆಮೇಲೆ ಇನ್ನು ಕಲರ್ ಕಾಂಬಿನೇಷನ್ ಒಂದು ಲೈಟ್ ಒಂದು ಡಾರ್ಕ್ ಇದ್ದರೆ ಸ್ಯಾರಿದು ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಡಿಸೈನ್ಗೆ. ಇಲ್ಲಿ ನಾನು ತೊಗೊಂಡಿರೋ ಸೀರೆ 2 ಡಾರ್ಕ್ ಕಲರೇ, ವೈನು ಮತ್ತು ಒಂಥರ ವೈನ್ ಪರ್ಪಲ್ಲು ಮತ್ತು ಬಾಟಲ್ ಗ್ರೀನ್ ಕಲರು. ತುಂಬ ಈಸಿ ಇದೆ ಈ ಡಿಸೈನು, ಮತ್ತು ಬೇಗನೂ ಹಾಕ್ಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಬರೀ ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, 4th ಸ್ಟೆಪ್ಪಲ್ಲಿ ಬರೀ ಡಬಲ್ ಕ್ರೋಶ ಕಂಬಗಳೇ ಹಾಕಬೇಕು. ನಾನು ಲಾಸ್ಟ್ ಮಂತ್ ಒಂದು ಡಿಸೈನ್ ತೋರಿಸಿದೆ, ಸೇಮ್ ಇದೇ ಥರ, ಬಟ್ ಅದು ರೋಸ್ ಪೆಟಲ್ಸ್ ಬರುತ್ತೆ. ಅಲ್ಲಿ ಅದು ಸರ್ಕಲ್ ಮಾಡಿದ್ರೆ ಅಲ್ಲಿ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ. 6 ಪೆಟಲ್ಸ್ ಮಾಡಿ ನಾವು ಆಮೇಲೆ ಅಲ್ಲಿ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡ್ತೀವಿ. ಇದು ಇಲ್ಲಿ ಪ್ಲೈನ್ ಥರ ಬರುತ್ತೆ ನೋಡಿ.
ಇದೇ ಥರ ಇವಾಗ ಎಲ್ಲಿವರೆಗೂ ಹಾಕ್ಕೋಬೇಕು ಅಂದರೆ, ನಾವು ಈ ಒಂದು ಆರ್ಚು, ಈ ಒಂದು ಬೀಡ್ ಆದಮೇಲೆ ಒಂದು ಆರ್ಚ್ ಬರುತ್ತಲ್ಲ ಈ ಥರ, ಈ ಆರ್ಚು ಕಂಪ್ಲೀಟಾಗಿ ನೆಕ್ಸ್ಟ್ ಬೀಡಿಗೆ ಜಾಯಿನ್ ಆಗಬೇಕಾದ್ರೆ ನಾವು ಹಾಕ್ಕೋಬೇಕು, ಅಲ್ಲಿವರೆಗೂ ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ಆರ್ಚ್ ಇದೆಯಲ್ವಾ, ಈ ಆರ್ಚ್ ಕಂಪ್ಲೀಟ್ ಆಗಿದೆ. ಇಲ್ಲಿ 1 2 3 ಈ ಮೂರನೇ 4 ಕಂಬ ಹಾಕಿದ್ದೀವಲ್ವ, 4 ಮೂರನೇ ಬಾಕ್ಸು. ಈ ಬಾಕ್ಸ್ ಮೇಲೆ ನೋಡಿ ಇದು ಒಂದು ಸಣ್ಣ ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಆದಮೇಲೆ ನಾನು ಇಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಇದೆಯಾ, ಅದರಲ್ಲಿ 2ಕ್ಕೆ ಮಾತ್ರ ನಾನಿಲ್ಲಿ 2 ಅರ್ಧ ಭಾಗ, ಎರಡಕ್ಕೆ ನಾನು ಆರ್ಚ್ ಹಾಕ್ಕೊಂಡಿದ್ದೀನಿ, ಅರ್ಧ ಭಾಗಕ್ಕೆ ಇನ್ನೊಂದಿದೆ. ಈ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಸೂಜಿನ ರಿಮೂವ್ ಮಾಡ್ಕೊಂಡು, ಈ ಥರ ದಾರ ಇಟ್ಕೊಂಡು ಸೂಜಿ ರಿಮೂವ್ ಮಾಡಿಕೊಂಡು ನೋಡಿ, ಇಲ್ಲೂ ಅಷ್ಟೇ ಸೆಕೆಂಡು ಬಾಕ್ಸ್ ಇದೆಯಲ್ವ, ಇಲ್ಲಿ 4 ಕಂಬ ಹಾಕಿದ್ದೀವಲ್ಲ, ಆ ಬಾಕ್ಸ್ ಮೇಲ್ಗಡೆ ನೋಡಿ, ಬಾಕ್ಸ್ ಮೇಲ್ಗಡೆ ಇದು ಒಂದು ಆರ್ಚ್ ಬರುತ್ತೆ, ಒಂದು ಗ್ಯಾಪ್ ಬರುತ್ತೆ. ಗ್ಯಾಪ್ ಆದಮೇಲೆ ಇದು ಮಧ್ಯಭಾಗ, ಇಲ್ಲಿ 2 ಬಾಕ್ಸ್ ಇದೆಯಲ್ಲ, 2 ಕಂಬ ಇದೆಯಲ್ಲ, ಈ ಕಂಬಕ್ಕೆ ನಾವು ಇಲ್ಲಿ ಕ್ರೋಶನ, ಈ ದಾರನ ತಗೊಂಡು ಕ್ರೋಶನ ಆವಾಗ ನಾವು ಈ ಕಡೆಯಿಂದ ತೋರಿಸ್ಕೋಬೇಕು. ನಾವಿಲ್ಲಿ ಪಾಯಿಂಟ್ ಮಾಡ್ಕೊತೀವಲ್ಲ, ಈ ಕಡೆಯಿಂದನ ನಾವು ಕ್ರೋಶನ ಹಾಕ್ಕೊಂಡು ಅದಕ್ಕೆ ದಾರ ಇರ್ತವ, ಇಲ್ಲಿ ಸಿಂಗಲ್ ಕ್ರೋಶದು, ಆ ದಾರನ ತಗೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಇದನ್ನು ನಾವು ಲಾಸ್ಟಿಗೆ ಇಲ್ಲಿ ಒಂಚೂರು ಗಮ್ ಹಾಕಿ ಸ್ಟಿಕ್ ಮಾಡಬೇಕು. ಇಲ್ಲಾಂದರೆ ನಾವು ಸೂಜಿ ದಾರದಲ್ಲಾದರೂ ಒಂದೇ ಒಂದು ನಾಟನ್ನು ಹಾಕೋಬೋದು. ಗಮ್ ಬೇಡ ಅಂತ ಅನ್ನೋರು ಸೂಜಿ ದಾರನ, ಕಾಟನ್ ದಾರ, ಸೇಮ್ ಕಲರ್ ದಾರ ತೊಗೊಂಡು ಒಂದು ನಾಟನ್ನು ಹಾಕ್ಬೋದು. ಈ ಥರ ಕಾಣುತ್ತೆ ಫ್ಲವರ್ ಥರ ನೋಡಿ. ಈಗ ಸೇಮ್ ಹಾಗೆ ಕಂಟಿನ್ಯೂ ಮಾಡೋಣ. ಮತ್ತು 3 ಚೈನ್, ಜಸ್ಟ್ ಒಂದು ನಾಟ್ ಹಾಕೊಂಡ್ಬಿಟ್ರೆ, ಅಂದರೆ ಒಂದು ಸಿಂಗಲ್ ಕ್ರೋಶ್ ಹಾಕೊಂಡ್ಬಿಟ್ರೆ ಇದು ಜಾಯಿನ್ ಆಗುತ್ತೆ ನೋಡಿ. ಮತ್ತು ನೆಕ್ಸ್ಟು ಕಂಬ, 3 ಚೈನ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಚೈನ್, ಮತ್ತು ನೆಕ್ಸ್ಟ್ ಕಂಬಗೆ ಲಾಕು. ಇದೇ ರೀತಿ ಸೇಮ್. ಮತ್ತು ನಾವು ಈ ಬೀಡ್ ಆದಮೇಲೆ ಇದನ್ನು ಆರ್ಚ್ ಆಗಿ ಬಿಡಬೇಕು. ಇಲ್ಲಿ ಬರೋವಂಥ ಆರ್ಚು ಈ ಥರ ಹಾಕ್ಕೊತೀವಲ್ಲ ಲೇಸು, ಇದನ್ನು ಆರ್ಚ್ ಆಗಿಬಿಟ್ಟು ನೆಕ್ಸ್ಟ್ ಈ ಪಕ್ಕ ಇದೆಯಲ್ಲ ಇದು ಬಾಕ್ಸು, ಇಲ್ಲಿ ನಾವು ಮತ್ತೆ ಫ್ಲವರ್ ಕ್ರಿಯೇಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಬೆಂಡ್ ಆಗುತ್ತಲ್ವ, ಅಲ್ಲಿ ನಾವು ಈ ಥರ ಲಾಕ್ ಮಾಡಿಕೊಂಡ್ರೆ ಅದು ಒಂದು ಫ್ಲವರ್ ಥರ ಕ್ರಿಯೇಟ್ ಆಗುತ್ತೆ. ಈ ಥರ ಸೇಮ್ 3 ಆರ್ಚ್, 1 ಲಾಕ್, 3 ಆರ್ಚ್, 3 ಚೈನ್, 1 ಸಿಂಗಲ್ ಕ್ರೋಶ, 3 ಚೈನ್, 1 ಸಿಂಗಲ್ ಕ್ರೋಶ, 3 ಚೈನ್, 1 ಸಿಂಗಲ್ ಕ್ರೋಶ. ಪೂರ್ತಿ ಇದು ಎಷ್ಟು ಫ್ರಿಲ್ ಬಂದಿದೆಯೋ, 4th ಸ್ಟೆಪ್ ಬಂದಿದೆಯಲ್ಲ ಫ್ರಿಲ್ಲು ಗ್ರೀನ್ ಕಲರ್ದು, ಅದಕ್ಕೆ ಪೂರ್ತಿಯಾಗಿ ಯಾವುದೇ ಒಂದು ಕಂಬನೂ ಮಿಸ್ ಮಾಡದೆ ಈ ಥರ 3 ಚೈನು 1 ಸಿಂಗಲ್ ಕ್ರೋಶ ಹಾಕ್ಕೊಂಡ್ರೆ ನಮಗೆ ಅದೊಂಥರ ಈ ಫ್ಲವರ್ ಎಡ್ಜು ಲೇಸ್ ಇರುತ್ತಲ್ವ, ಬಾರ್ಡರು, ಆ ಥರ ಕ್ರಿಯೇಟ್ ಆಗುತ್ತೆ. ತುಂಬ ಈಸಿ ಫ್ರೆಂಡ್. ತುಂಬ ಈಸಿಯಾಗಿರುತ್ತೆ. ಇದು ಒಂಥರ ಡಿಸೈನು ನೋಡಿ. ಈಗ ಇಲ್ಲೂ ಕಂಪ್ಲೀಟ್ ಆಯಿತು ನೋಡಿ. ಈ ಬೀಡ್ ಆದಮೇಲೆ ಸೆಕೆಂಡ್ ಬಾಕ್ಸ್ ಬರುತ್ತಲ್ವ, ಬಾಕ್ಸಿಂದ ಮೇಲೆ ಹೋದರೆ
ಈ ಆರ್ಚ್ ಬರುತ್ತೆ ನೋಡಿ, 3ನೇ ಸ್ಟೆಪ್ಪಲ್ಲಿ 4 ಕಂಬ ಹಾಕಿದ್ದೀವಲ್ಲ, 3ನೇ ಸ್ಟೆಪ್ಪಲ್ಲಿ ಆ ಕಂಬ 4 ಕಂಬಕ್ಕೆ ಅರ್ಧಕ್ಕೆ ನಾವು 2 ಬಾವ್, ಇದಕ್ಕೆ ಮಾತ್ರ ನಾವು ಇದನ್ನು 3 ಚೈನ್ 1 ಸಿಂಗಲ್ ಕ್ರೋಶ ಲೇಸ್ನ ವರ್ಕ್ ಮಾಡಿಕೊಂಡು ಮತ್ತೆ ನೋಡಿ ಇದನ್ನು ರಿಮೂವ್ ಮಾಡಿ ಸೂಜಿನ ಈ ಕಡೆ ಮೇಲ್ಭಾಗ ಅರ್ಧದಲ್ಲಿ ಇಲ್ಲಿ ಬರುತ್ತಲ್ವ ಈ ಕಂಬ, ಇದರಲ್ಲಿ 2ನೇದು ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ ಕಂಟಿನ್ಯೂ ಮಾಡೋದು. 3 ಚೈನ್ 1 ಸಿಂಗಲ್ ಕ್ರೋಶ, 3 ಚೈನ್ 1 ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ. ಈ ಥರ ಕ್ರಿಯೇಟ್ ಆಗುತ್ತೆ. ನಾವಿಲ್ಲದೆ ನೋಡಿ ಇದು ಸ್ಟಿಫಾಗಿ ಈ ಥರ ಕೂತ್ಕೊಳುತ್ತೆ. ಸ್ವಲ್ಪ ಗಮ್ ಹಾಕಿ ನಾವಿಲ್ಲಿ ಈ ಥರ ಸ್ಟಿಕ್ ಮಾಡಿದ್ರೆ ಇನ್ನೂ ಕ್ಲಿಯರಾಗಿ ಕೂತ್ಕೊಳುತ್ತೆ. ಆನಂತರ ಈ ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಈ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತೀನಿ. ಆ ಗ್ಯಾಪಲ್ಲಿ ಕುಚ್ಚು ಕಟ್ಟಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಯಾರಿಗೆ ಯಾವ ಕಲರ್ ಬೇಕೋ ಅದನ್ನು ಮ್ಯಾಚ್ ಮಾಡಿಕೊಂಡು ಕಟ್ಬೋದು. ನಾನಿಲ್ಲಿ ವೈನ್ ಕಲರೇನ ಕುಚ್ಚನ್ನು ಕಟ್ತೀನಿ, ಯಾಕಂದರೆ ಸ್ಯಾರಿ ಬಾಡಿ ಫುಲ್ಲು ಬಾಟಲ್ ಗ್ರೀನ್ ಆಗಿರೋದ್ರಿಂದ ಈ ಕುಚ್ಚು ವೈನ್ ಕಲರಲ್ಲಿ ಕಟ್ಟಿದ್ರೆ ಅದು ಸ್ಯಾರಿ ಮೇಲೆ ಬಿದ್ದರೆ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣುತ್ತೆ. ನೋಡಿ ಈ ಥರ. ಓಕೆ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ಹಾಕಿ ಹಾಗೆ ಕುಚ್ಚನ್ನು ಕಟ್ಟಿ 160 ಎಳೆ ದಾರ ತೊಗೊಂಡು, ನಾನು 160 ಎಳೆ ದಾರ ತೊಗೊತೀನಿ, ಸ್ವಲ್ಪ ದಪ್ಪ ಬರಲಿ ಕುಚ್ಚು ಅಂತಂದು ನೋಡಿ ಕಟ್ಬಿಟ್ಟು ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ, ಎಷ್ಟು ಕ್ಲಿಯರಾಗಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ಹೇಗೆ ಕಾಣ್ತಿದೆ, ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿ. ನಾನಿಲ್ಲಿ 3 ಕಲರು ವೈನ್ ಕಲರ್ ಹಾಕಿದ್ದೀನಿ, 1 ಗ್ರೀನ್ ಹಾಕಿದ್ದೀನಿ, ಈ ಥರ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಬ್ಯಾಕ್ ಸೈಡು ಮತ್ತು ಈ ಕಡೆ 3 ಸೈಡು ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಸ್ಟಿಫಾಗಿ ಕೂರುತ್ತೆ. ಗಮ್ ಹಾಕಲಿಲ್ಲ ಅಂದರೆ ಅದು ಸ್ವಲ್ಪ ಬಟ್ ಥರ ಮುತ್ರುಕೊಂಡ್ಬಿಡುತ್ತೆ ಎಲ್ಲನ ಫ್ಲವರ್ ಪೆಟಲ್ಸು. ಸೊ ಹಾಗಾಗಿ ಗಮ್ ಹಾಕಿ ಈ ಥರ ಪ್ರೆಸ್ ಮಾಡಬೇಕು ಸ್ವಲ್ಪ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಈಗಲೇ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಇನ್ನೂ ಒಂದು ಹೊಸ ಡಿಸೈನೊಂದಿಗೆ ಮತ್ತೆ ಸಿಗೋಣ.